ವರನಟ ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿದ ಮೊದಲ ಚಿತ್ರ ಬೇಡರ ಕಣ್ಣಪ್ಪ ಅಲ್ಲ. ಹಾಗಾದ್ರೆ ಯಾವ ಸಿನಿಮಾ ಇರಬಹುದು? ಬನ್ನಿ ನೋಡೋಣ. ಕನ್ನಡ ಸಿನಿಮಾ ರಂಗದ ಧ್ರುವ ತಾರೆ ವರನಟ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ನಮ್ಮೆಲ್ಲರಿಗೂ ತಿಳಿದಿರುವ ವಿಷಯವೆಂದ್ರೆ 1954ರಲ್ಲಿ ತೆರೆ ಕಂಡ ಬೇಡರ ಕಣ್ಣಪ್ಪ ಅವರ ಮೊದಲ ಸಿನಿಮಾ ಎಂದು. ಆದ್ರೆ ಇತಿಹಾಸದ ಪುಟಗಳನ್ನ ತಿರುವಿ ಹಾಕಿದ್ರೆ ಸಿಗುವ ಸತ್ಯವೇ ಬೇರೆ. ಅದಕ್ಕೂ ಮೊದಲು ಮುತ್ತುರಾಜ್ ಆಗಿ ಅವರು 2 ಬಾರಿ ಬೆಳ್ಳಿ ತೆರೆಯ ಮೇಲೆ ಮುಖ ತೋರಿಸಿದ್ರು ಎಂಬುದು ಬಹಳಷ್ಟು ಜನರಿಗೆ ತಿಳಿದಿಲ್ಲದ ಕುತೂಹಲಕಾರಿ ಸಂಗತಿ. ಬನ್ನಿ ಆ ಇತಿಹಾಸದ ರೋಚಕ ಸಂಗತಿಯನ್ನ ತಿಳಿಯೋಣ. ಅಣ್ಣವರು ಬಾಲಕನಾಗಿದ್ದಾಗಲೇ ಬಣ್ಣ ಹಚ್ಚಿದ್ರು. 1942ರಲ್ಲಿ ತೆರೆ ಕಂಡ ಭಕ್ತ ಪ್ರಹ್ಲಾದ ಎಂಬ ಚಿತ್ರದಲ್ಲಿ ಅವರು ಬಾಲನಟನಾಗಿ ಸಣ್ಣ ಪಾತ್ರವೊಂದರಲ್ಲಿ ಕಾಣಿಸಿಕೊಂಡಿದ್ರು. ಆಗ ಅವರಿಗೆ ಇನ್ನು ಶಾಲಾ ಬಾಲಕನ ವಯಸ್ಸು. ತಂದೆ ಸಿಂಗಲನೂರು ಪುಟ್ಟಸ್ವಾಮಯ್ಯನವರು ರಂಗಭೂಮಿಯ ದಿಗ್ಗಜರಾಗಿದ್ರಿಂದ ಮುತ್ತುರಾಜ್ ಅವರಿಗೆ ಅಭಿನಯ ರಕ್ತಗತವಾಗಿ ಬಂದಿತ್ತು. ಇದಾದ ಬರೋಬ್ಬರಿ 10 ವರ್ಷಗಳ ನಂತರ ಅಂದ್ರೆ 1952ರಲ್ಲಿ ಶ್ರೀ ಶ್ರೀನಿವಾಸ ಕಲ್ಯಾಣ ಎಂಬ ಚಿತ್ರ ಬಿಡುಗಡೆಯಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಆಗಿನ ಮುತ್ತುರಾಜ್ ಅವರು ಈ ಚಿತ್ರದಲ್ಲಿ ಸಪ್ತ ಋಷಿಗಳಲ್ಲಿ ಒಬ್ಬರಾದ ಅಗಸ್ತ್ಯ ಮುನಿಯ ಪಾತ್ರ ನಿರ್ವಹಿಸಿದ್ರು. ಅಚ್ಚರಿಯ ಸಂಗತಿ ಅಂದ್ರೆ ಈ ಚಿತ್ರದಲ್ಲಿ ನಾಯಕನಾಗಿ ನಟಿಸಿದ್ದವರು ಬೇರೆ ಯಾರೂ ಅಲ್ಲ, ನಮ್ಮ ಹೆಮ್ಮೆಯ ರಾಜಶಂಕರ್. ಆಗಿನ್ನು ಮುತ್ತುರಾಜ್ ಅವರು ಗುಬ್ಬಿ ಕಂಪನಿಯಲ್ಲಿ ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ದ ಕಾಲ. ಕೇವಲ ಕೆಲವೇ ಸೆಕೆಂಡುಗಳ ಕಾಲ ತೆರೆಯ ಮೇಲೆ ಬಂದು ಹೋಗುವ ಆ ಅಗಸ್ತ್ಯ ಮುನಿಯೇ ಮುಂದೆ ಕನ್ನಡ ಸಿನಿಮಾ ರಂಗವನ್ನೇ ಆಳುವ ಚಕ್ರವರ್ತಿ ಆಗ್ತಾರೆ ಎಂದು ಅಂದು ಯಾರು ಊಹೆ ಮಾಡಿರಲಿಲ್ಲ. ಅದು 1954ರ ಸಮಯ. ನಿರ್ದೇಶಕ HLN ಸಿಂಹ ಅವರು ಬೇಡರ ಕಣ್ಣಪ್ಪ ಚಿತ್ರಕ್ಕೆ ಹೊಸ ಮುಖವೊಂದನ್ನ ಹುಡುಕ್ತಾ ಇದ್ರು. ಬಸ್ ನಿಲ್ದಾಣದಲ್ಲಿ ಮುತ್ತುರಾಜ್ ಅವರನ್ನ ಕಂಡ ಅವರು ನನ್ನ ಚಿತ್ರದ ನಾಯಕ ಸಿಕ್ಕಿದ ಅಂತ ಉದ್ಗರಿಸಿ ಖುಷಿ ಪಟ್ಟಿದ್ರು. ಅಂದು ಮುತ್ತುರಾಜ್ ಅವರಿಗೆ ರಾಜ್ಕುಮಾರ್ ಎಂದು ನಾಮಕರಣ ಮಾಡಲಾಯಿತು. ಅಲ್ಲಿಂದ ಶುರುವಾದ ಅವರ ಯಾತ್ರೆ ಮುಂದೆ ಏನಾಯಿತು ಎಂಬುದು ಇಡೀ ಜಗತ್ತಿಗೆ ತಿಳಿದಿರುವ ಇತಿಹಾಸ. ಒಬ್ಬ ಸಾಮಾನ್ಯ ರಂಗಭೂಮಿ ಕಲಾವಿದನಾಗಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸಿಕೊಂಡು ನಂತರ ತಮ್ಮ ಅದ್ಭುತ ಪ್ರತಿಭೆಯಿಂದ ನಟ ಸಾರ್ವಭೌಮನಾಗಿ ಬೆಳೆದ ಅಣ್ಣವರ ಈ ಪಯಣ ಪ್ರತಿಯೊಬ್ಬರಿಗೂ ಸ್ಫೂರ್ತಿಯಾಗಿದೆ. ಸಣ್ಣ ಪಾತ್ರವಾದ್ರೂ ಸರಿ, ಸಿಕ್ಕ ಅವಕಾಶವನ್ನ ಶ್ರದ್ಧೆಯಿಂದ ಮಾಡಿದ್ರೆ ಯಶಸ್ಸು ಖಂಡಿತ ಅರಸಿ ಬರುತ್ತೆ ಅನ್ನೋದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರೇ ಸಾಕ್ಷಿ. ಈ ಅಪರೂಪದ ಮಾಹಿತಿ ನಿಮ್ಗೆ ಇಷ್ಟ ಆಯ್ತಾ? ಹಾಗಿದ್ರೆ ಈ ಪೋಸ್ಟ್ ಅನ್ನ ಶೇರ್ ಮಾಡಿ ಅಣ್ಣವರ ಅಭಿಮಾನಿಗಳಿಗೆ ತಲುಪಿಸಿ.